ಪ್ರತಿಭಟನೆಗೆ ಘನ ಸರ್ಕಾರ 5,000 ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಆದೇಶವನ್ನು ಹೊರಡಿಸ್ತು. ಇಲ್ಲಿವರೆಗೂ ಯಾವುದೇ ಅನುದಾನ ರಹಿತ ಖಾಸಗಿ ಶಿಕ್ಷಕರಿಗೆ ಅಮೌಂಟ್ ತಲುಪಿಲ್ಲ ಸರ್, ಇಲ್ಲಿವರೆಗೂ ತಲುಪಿಲ್ಲ. ಆದೇಶನ ಹೊರಡಿಸುವ ಆಶ್ವಾಸನೆ ಕೊಟ್ಟರು ಅವರು. ಸ್ವಲ್ಪ ಜನ ಕೆಲವರಿಗೆ ಅದು ಪೂರ್ತಿ ಬರಲಿಲ್ಲ, ಕೆಲವರಿಗೆ ಬಂದಿದೆ, ಪೂರ್ತಿಯಾಗಿ ಫುಲ್ಫಿಲ್ ಆಗಿಲ್ಲ. ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡೋದ್ರಲ್ಲಿ ಎರಡನೇ ಪದ ಇಲ್ಲ. ಅವರು ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡಲ್ಲ ಅಂತಿಲ್ಲ, ಮಾಡ್ತೀವಿ. ಯಾರು ಸರ್ಕಾರದ ಒಟ್ಟಿಗೆ ಮಾಡಬಾರ್ದು ಅನ್ನೋದನ್ನು ನಿರ್ಧಾರ. ನಮಗಿಷ್ಟು ತೊಂದರೆ ಕೊಡುವಂಥ ಸರ್ಕಾರದೊಟ್ಟಿಗೆ ಮಾಡೋದು ಬೇಡ. ನಮ್ಮ ಸ್ಕೂಲ್ ಆಗಿರ್ಬೋದು, ನಾವೆಲ್ಲ ಸೇರಿ ಒಂದು ಕಡೆ ಆಗಿರ್ಬೋದು ಸರ್. ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಪಥಸಂಚಲನ ಆಗಿರ್ಬೋದು, ಫ್ಲಾಗ್ ಹಾಸ್ಟ್ ಮಾಡುವಂಥದ್ದಾಗಿರ್ಬೋದು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವಂತಹ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನ ಮಾಡುವಂಥದ್ದು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಗೆದ್ದಿರೋವಂಥವ್ರಿಗೆ ಪ್ರೈಸಸ್ ಕೊಡುವಂಥದ್ದು, ಅತಿ ಹೆಚ್ಚು ಚೆನ್ನಾಗಿ ಪಥಸಂಚಲನ ಮಾರ್ಚ್ ಪಾಸ್ಟ್ ಮಾಡಿರೋರಿಗೆ, ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡಿರೋರಿಗೆ ನಾವೇ ಎಲ್ಲ ಸೇರಿ ನಮ್ಮ ದೇಶಕ್ಕಾಗಿ ದುಡಿದಿರುವಂಥ ವ್ಯಕ್ತಿಗಳ ಮುಖಾಂತರ ಅವರಿಗೆ ಪ್ರೈಸಸ್ಸನ್ನು ಕೊಡುವಂಥದ್ದನ್ನು ಮಾಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟದ ವತಿಯಿಂದ ದಿನಾಂಕ ಆಗಸ್ಟ್ 15, 2024ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲು ನಿರ್ಧರಿಸಿದೆ. ಕಾರಣ, ಕಳೆದ 5 ವರ್ಷಗಳಿಂದ ಶಾಲಾ ಶಿಕ್ಷಣ ಇಲಾಖೆಯು ದಿನಕ್ಕೊಂದು ಆದೇಶವನ್ನ ಹೊರಡಿಸುತ್ತಾ ಮಾನ್ಯ ಉಚ್ಚ ನ್ಯಾಯಾಲಯದ ನಂಬರ್ 5380 2022 ದಿನಾಂಕ ನವೆಂಬರ್ 14, 2022ರಂದು ಶೈಕ್ಷಣಿಕ ವರ್ಷ 2017-18ಕ್ಕಿಂತ ಮುಂಚೆ ಪ್ರಾರಂಭವಾಗಿರುವ ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯ ಹೊಸ ನಿಯಮಗಳು ಅನ್ವಯಿಸುವುದಿಲ್ಲ ಎಂದು ತೀರ್ಪನ್ನ ನೀಡಿದ್ದರೂ ಸಹ ತೀರ್ಪಿಗೆ ಗೌರವಿಸದೆ ಆ ತೀರ್ಪನ್ನ ಕಡೆಗಣಿಸಿ ಹೊಸ ನಿಯಮಗಳು ಅಂದರೆ ಕಟ್ಟಡ ಸುರಕ್ಷತೆ, ಅಗ್ನಿ ಸುರಕ್ಷತೆ, ಭೂ ಪರಿವರ್ತನೆ, ಪೊಲೀಸ್ ಇಲಾಖೆಯ ಅನುಮತಿ ಇನ್ನು ಹಲವಾರು ನಿಯಮಗಳನ್ನು ಪಾಲಿಸಿದರೆ ಮಾತ್ರ ನವೀಕರಣ ಮಾಡಲಾಗುತ್ತದೆ ಎಂದು ಅಧಿಕಾರಿಗಳು ಒತ್ತಡ ಹೇರುತ್ತಿರುತ್ತಾರೆ. ಹಾಗೂ ದಿನಾಂಕ ಮಾರ್ಚ್ 7, 2018ರಂದು ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಹಾಗೂ ದಿನಾಂಕ ಮೇ 13, 2024ರಂದು ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದ ಖಾಸಗಿ ಶಾಲೆಗಳ ನವೀಕರಣ ಕನಿಷ್ಠ 10 ವರ್ಷಕ್ಕೊಮ್ಮೆ ನೀಡಲು ಸೂಚಿಸಿರುತ್ತದೆ. ಅದನ್ನ ಧಿಕ್ಕರಿಸಿ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತಾ ಪ್ರತಿಯೊಂದು ಇಲಾಖೆಗೆ ದಿನಾಲು ಅಲೆದಾಡಿಸಿ ಅಲ್ಲಿನ ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ನಡೆದುಕೊಳ್ತಿದ್ದಾರೆ. ಖಾಸಗಿ ಶಾಲೆಗಳಿಗೆ ಇಲ್ಲದ ಮಾನದಂಡಗಳನ್ನ ಹೇರಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶವೇ ಇದರ ಅರ್ಥ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನವೀಕರಣ ಮಾಡುವಂತೆ ಅಧಿಕಾರಿಗಳು ಒತ್ತಾಯ ಮಾಡುತ್ತಿದ್ದಾರೆ. ಇಬ್ಬರು ಟೀಚರ್ಸ್ ಇದ್ರೆ 1ರಿಂದ 5ನೇ ಕ್ಲಾಸ್ವರೆಗೂ ಮಕ್ಳು ಇರ್ತಾರಲ್ಲಿ, ಎಲ್ಲಾ ಸಬ್ಜೆಕ್ಟ್ಗಳಿಗೂ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಅಂತೋ ಕರ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋದು. ಶೌಚಾಲಯಗಳು ಇರಲ್ಲ. ಶೌಚಾಲಯಗಳು ರೆಡಿ ಮಾಡಿದಾಗ ಫೋಟೋಗಳು ತಗೊಂಡೋಗಿ ಚೆನ್ನಾಗಿರುತ್ತೆ, ಆಮೇಲೆ ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡೋದು ಬರಲ್ಲ, ನೀರಿರಲ್ಲ. ನಾವು ಆ ಥರ ಮೇಂಟೈನ್ ಮಾಡಲ್ಲ. ನಮ್ಮಲ್ಲಿ ನೀವು ಪ್ರೈವೇಟ್ ಸ್ಕೂಲ್ಗಳು ಬಂದು ನೋಡಿ, ಅದಕ್ಕಾಗೆ ನಾವು ಸಪ್ರೇಟಾಗಿ ಒಬ್ಬೊಬ್ಬರನ್ನ ಇಟ್ಬಿಟ್ಟಿರ್ತೀವಿ. ದಿನಕ್ಕೆ 4-5 ಸಾರಿ ನೀರು ಹಾಕೋದು, ಬ್ಲೀಚಿಂಗ್ ಪೌಡ್ರ್ ಹಾಕೋದು, ಪೆನಾಯಿಲ್ ಹಾಕೋದು. ಯಾಕಂದರೆ ದೇವಸ್ಥಾನದೊಳಗೆ ಎಷ್ಟು ಕ್ಲೀನಾಗಿ ಮಾಡ್ಕೊಳ್ತೀವೋ ಇದನ್ನು ಅಷ್ಟೇ ಕ್ಲೀನಾಗಿ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಇನ್ಸ್ಪೆಕ್ಷನ್ ಸ್ಟಾರ್ಟ್ ಆಗೋದೇ ಅಲ್ಲಿ. ಅದರಿಂದ ಜನ ಅಂದ್ಕೊಳ್ತಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಏನು ತೊಂದರೆನೇ ಇಲ್ಲ ಬಿಡಪ್ಪ ಅಂತ. ನಿಜವಾಗ್ಲೂ ಅಷ್ಟೇ ಕಷ್ಟ ಇದೆ. ಇವತ್ತು ನಾವು ಬಸ್ ಹಾಕ್ತೀವಿ ಮಕ್ಕಳಿಗೆ ಸಾಗಾಣಿಕೆ ಮಾಡೋದಕ್ಕೆ, ನಮ್ದು 15 ವರ್ಷಕ್ಕೆ ಬಸ್ನ ತೆಗೆದುಬಿಡ್ತಾರೆ. ಅದೇ ಒಂದು ಪ್ರೈವೇಟ್ ಬಸ್ನವ್ರು ನೋಡಿ, ಇಲ್ಲ ಗೌರ್ಮೆಂಟ್ ಬಸ್ ನೋಡಿ 30 ವರ್ಷ ಓಡಿಸ್ತಾರೆ ಬೇಕಾಗಿದ್ರೆ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು. ಆದುದರಿಂದ ನಮ್ಮ ರಾಜ್ಯ ಒಕ್ಕೂಟವಾದ KAMS ಕರ್ನಾಟಕ ವತಿಯಿಂದ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲು ಸೂಚನೆ ನೀಡಿರುತ್ತಾರೆ. ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಖಾಸಗಿ ಅನುದಾನಿತ ರಹಿತ ಶಾಲೆಗಳು ಶಿಕ್ಷಣ ಇಲಾಖೆ ನಡೆಸುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಿರಲು ನಾವೆಲ್ಲರೂ ಒಟ್ಟಾಗಿ ನಿರ್ಧರಿಸಲಾಗಿದೆ. ಈ ನಮ್ಮ ಮನವಿಯನ್ನ ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು.